लोकानां विजये भवरोगिणां निधिये सर्वविद्यानां दक्षिणामूर्तये नमः। ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ಜೂನ್ 2ನೇ ತಾರೀಕು ನಮಗೆ ಗುರು ಬದಲಾವಣೆ ಆಗ್ತಾ ಇದೆ. ಗುರುಗ್ರಹ ಯಾವಾಗ ಉಚ್ಚ ಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಈಗ ಜೂನ್ 2ನೇ ತಾರೀಕಿಂದ ಗೋಚಾರ ಅಂದರೆ ಸಂಚಾರ ಮಾಡೋಕ್ಕೆ ಗೋಚರಿಸುತ್ತೆ. ಹಾಗಾಗಿ ನೋಡಿ, ಗುರು ಏನೇನಕ್ಕೆ ಕಾರಕ ಅಂತ. ಗುರು ಸಮೃದ್ಧಿಗೆ, ಪುತ್ರಕಾರಕ, ಆರೋಗ್ಯಕ್ಕೆ ಕಾರಕ. ಈಗ ದೇವಸ್ಥಾನಗಳಾಗುವುದು, ನಿಮ್ಮ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕತೆಗೆ ಕಾರಕ, ವಿದ್ಯೆಗೆ ಕಾರಕ, ಜ್ಞಾನಕ್ಕೆ ಕಾರಕ. ಹಾಗೆ ನಿಮ್ಮ ಓವರಾಲ್ ಪ್ರಾಸ್ಪರಿಟಿ ಅಂದರೆ ಸಕಲ ಸಮೃದ್ಧಿಗೂ ಗುರುವೇ ಕಾರಕನಾಗ್ತಾನೆ. ಗುರುವಿನ ಆಶೀರ್ವಾದ ಹೊಂದಿದ್ರೆ ಏನು ಬೇಕಾದ್ರೂ ನೀವು ಗೆಲ್ಬೋದು ಅಂತ. ಅಂದರೆ ಜೀವನದ ಯಾವುದೇ ಕಷ್ಟಗಳನ್ನು ಮೀರಿ ಮುಂದೆ ನಡೆಯುವಂಥ ಶಕ್ತಿ ಗುರು ಕೊಡುತ್ತೆ. ಹಾಗಾಗಿ ಇಂತಹ ಗುರು ಎಕ್ಸಾಲ್ಟೆಡ್ ಆಗಿ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ತುಂಬ ರಾಶಿಯವರಿಗೆ ಒಳ್ಳೆ ಶುಭ ಫಲಗಳನ್ನ ಸಿಗುತ್ತೆ. ಈಗ ಯಾಕಂದರೆ ಗುರು ಈಗ ಉಚ್ಚ ಸ್ಥಾನದಲ್ಲಿದ್ದಾಗ ಯಾರಿಗೂ ನೆಗೆಟಿವ್ ರಿಸಲ್ಟ್ ಕೊಡಕ್ಕೆ ಹೋಗೋದೇ ಇಲ್ಲ. ಸೊ ಗುರುವಿನ ದೃಷ್ಟಿ ಈಗ ಶನಿ ಮೇಲೆ ಬೀಳುತ್ತೆ. ಸೊ ಶನಿ ದೇವರ ಮೇಲೆ ಗುರು ದೃಷ್ಟಿ ಬಿದ್ದ ನೋಡಿ, ಶನಿ ಧರ್ಮ ಮತ್ತು ಕರ್ಮಾಧಿಪತಿ, ಕರ್ಮಕ್ಕೆ ಕಾರಕ ಆಗುತ್ತೆ ಶನಿದೇವರು. ಹಾಗೆ ಗುರು ಕೂಡ ಧರ್ಮಕ್ಕೆ ಕಾರಕ ಆಗಿ ಧರ್ಮ ಕರ್ಮಾಧಿಪತಿ ಯೋಗ ಕೂಡ ಉಂಟು ಮಾಡ್ತಾ ಇದೆ. ಸೊ ಕೆಲಸ ಕಾರ್ಯಗಳೀಗ ನಾವು ಒಳ್ಳೆಯದನ್ನೇ ನಿರೀಕ್ಷಿಸ್ಬೋದು. ಈಗ ನಾವು ಈ ಗೋಚಾರ ಏನಿದೆ, ಗುರು ಗೋಚಾರ ಜೂನ್ 2ನೇ ತಾರೀಕಿಂದ ಇದರ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಜೂನ್ ಮಾಸ ಅಂದರೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರು ತುಂಬ ದಿನಗಳಿಂದ ಒತ್ತಡಗಳಲ್ಲೇ ಇದ್ದಾರೆ. ಸೊ ಅವ್ರಿಗೆ 6 ಕೇಳಲ್ಲ 3 ಕೇಳಲ್ಲ, ಅಂದರೆ ಜಾಸ್ತಿ ಲಾಸು ಅಂತಲೂ ಅನಿಸ್ತಾ ಇಲ್ಲ, ಅಥವಾ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇಲ್ಲ, ದೂರದಲ್ಲಿ ಕಾಣುತ್ತೆ ಆದರೆ ಕೈಗೆ ಬರ್ತಾ ಇಲ್ಲ. ಸೊ ಈ ಥರ ಪರಿಸ್ಥಿತಿ ಕನ್ಯಾ ರಾಶಿಯವರು ನಡೀತಿದೆ. ಈಗ ಜೂನ್ ತಿಂಗಳು ಅಂದರೆ ಜೂನ್ 2ನೇ ತಿಂಗಳಿಂದ 11ನೇ ಮನೆ ಗುರು ಬರುತ್ತೆ, ಶನಿಯ ಮೇಲೆ ದೃಷ್ಟಿ ಬೀಳುತ್ತೆ. ನಿಮಗೆ 4 ಮತ್ತು ಸಪ್ತಮಾಧಿಪತಿ. ಹಾಗಾಗಿ ಗುರುವಿನ ದೃಷ್ಟಿ ಯಾವಾಗ ಬೀಳುತ್ತೋ ನಿಮಗೆ ನೋಡಿ 11ರಲ್ಲಿ ಗುರು ಬಂದಿದೆ, ಚಂದ್ರ 11ನೇ ಮನೆ ಅಧಿಪತಿ. ಸೊ ಇಷ್ಟು ದಿವಸದಿಂದ ನಿಮ್ಮ ಮನೋಕಾಮನೆಗಳು ಪೂರ್ತಿ ಆಗುತ್ತೆ. ಯಾಕಂದರೆ ಚಂದ್ರ 11ನೇ ಮನೆ ಅಧಿಪತಿ, ಮನೋಕಾರಕ ಚಂದ್ರ. ಸೊ ಮನಸ್ಸಿನ ಮೇಲೆ ಏನೇನು ಆಸೆ ಆಕಾಂಕ್ಷೆಗಳು ಇಷ್ಟು ದಿವಸದಿಂದ ಪ್ಲಾನ್ ಮಾಡಿದ್ರಿ, ಅದಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದಲ್ಲಿ ಅದಕ್ಕೆ ನಿಮಗೆ ಈಗ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಜೂನ್ ತಿಂಗಳಲ್ಲೇ ಅದಕ್ಕೆ ಒಂದು ಪ್ರಾರಂಭ ಆಗುತ್ತೆ, ಅಂದರೆ ಶುಭ ಫಲಗಳು ಪ್ರಾರಂಭ ಆಗುತ್ತೆ ನಿಮಗೆ. ನೋಡಿ, 3ನೇ ಮನೆ ವೃಶ್ಚಿಕ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಸೊ ನಿಮ್ಮ ಪ್ರಯತ್ನಗಳು, ನಿಮ್ಮ ಎಫರ್ಟಿಂದ ಲಾಭನ ನೋಡ್ತೀರಾ. ಏನೇ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರು ಲಾಭ ಹೆಚ್ಚಿಗೆ ನೋಡ್ತೀರಾ. ಇನ್ನು ಕನ್ಯಾ ರಾಶಿ ಪಂಚಮ ಅಂದರೆ ಮಕರ ರಾಶಿ ಮೇಲೆ ದೃಷ್ಟಿ ಬೀಳ್ತಿದೆ. ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಎಜುಕೇಷನ್ನು, ನಿಮ್ಮ ಪ್ರೀತಿ ಸಾಮರಸ್ಯಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನಿಮಗೆ ಸಪ್ತಮ ಅಂದರೆ 7ನೇ ಮನೆ ಮೇಲೆ ದೃಷ್ಟಿ ಯಾವಾಗ ಗುರುದು ಬೀಳುತ್ತೋ ವ್ಯಾಪಾರ ವ್ಯವಹಾರ, ನಿಮ್ಮ ಯಾವುದೇ ಕಮ್ಯುನಿಕೇಷನ್ ಇರ್ಬೋದು, ಜೊತೆಗೆ ಪತಿ ಅಥವಾ ಪತ್ನಿ ಸಾಮರಸ್ಯದಲ್ಲೂ ಇದು ಅನುಕೂಲ ಮಾಡಿಕೊಡುತ್ತೆ. ವ್ಯಾಪಾರ ವ್ಯವಹಾರಗಳನ್ನು ದಾಖಲು ಮಾಡಿಕೊಡುತ್ತೆ. ಯಾಕಂದರೆ ನಿಮಗೆ 11ರಿಂದ ಧರ್ಮ ಕರ್ಮಾಧಿಪತಿ ಯೋಗ ಉಂಟಾಗ್ತದೆ. ಪಂಚಮಾಧಿಪತಿ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಸಪ್ತಮದಲ್ಲಿರೋ ಶನಿ ಮೇಲೆ ಮತ್ತು ಸಪ್ತಮ ಮಕರ ರಾಶಿ ಮೇಲೂ ದೃಷ್ಟಿ ಬೀಳ್ತಾ ಇರೋದ್ರಿಂದ ಈ 5-7 ಕನೆಕ್ಟ್ ಆಗುತ್ತೆ. ಸೊ ಪ್ರೀತಿ ಪ್ರೇಮ ಸಾಮರಸ್ಯ, ಹೈಯರ್ ಎಜುಕೇಷನ್ನು, ಜೊತೆಗೆ ಮಕ್ಕಳಿಂದ ಲಾಭ, ಹಾಗೆ ಪತಿ ಪತ್ನಿಯಲ್ಲಿ ಸಾಮರಸ್ಯನೂ ಚೆನ್ನಾಗಿರುತ್ತೆ. ಸೊ ಓವರಾಲ್ ಆಗಿ ತೊಗೊಂಡ್ರೆ ಕನ್ಯಾ ರಾಶಿಯವರಿಗೆ ಈ ಗುರು ಗೋಚಾರ ತುಂಬ ಅಡ್ವಾಂಟೇಜ್ ಸಿಗುತ್ತೆ. ಜೊತೆಗೆ ಪೂಜಾ ಅಷ್ಟಮದಲ್ಲಿ ಸ್ವಸ್ಥಾನದಲ್ಲಿದೆ. 3ನೇ ಮನೆ ಅಧಿಪತಿ 8ರಲ್ಲಿ ಸ್ವಸ್ಥಾನದಲ್ಲಿರೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಅನುಕೂಲನೇ ಮಾಡಿಕೊಡುತ್ತೆ. ಆದರೂ ಅಷ್ಟಮ ಕುಜಿಗೆ ಪರಿಹಾರ ಬೇಕು. ಸೊ ಓಂ ಕಾರ್ತಿಕೇಯ ನಮಃ, ಓಂ ಷಣ್ಮುಗಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಜೊತೆಗೆ ನಮಗೆ ಭಾಗ್ಯದಲ್ಲಿ ಸೂರ್ಯ ಸಂಚಾರ ನಿಮಗೆ 12ನೇ ಮನೆ ಅಧಿಪತಿ 9ರಲ್ಲಿದ್ದರೆ ಸ್ವಲ್ಪ ಪ್ರವಾಸಗಳು ಅಥವಾ ಅಧಿಕ ತಿರುಗಾಟ ಆಗೋ ಚಾನ್ಸ್ ಇರುತ್ತೆ. 12ನೇ ಮನೆ ಅಧಿಪತಿ 9ರಲ್ಲಿ ಸಂಚಾರ ಮಾಡ್ತಾರೆ ಭಾಗ್ಯದಲ್ಲಿ ಸೂರ್ಯ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಅಧಿಕ ತಿರುಗಾಟ ಅಥವಾ ಕನೆಕ್ಷನ್ಸು, ಸೋಷಿಯಲ್ ಕನೆಕ್ಷನ್ಸ್ಗೋಸ್ಕರ ಸ್ವಲ್ಪ ಓಡಾಡ್ಬೋದು. ಇದು ಸೂರ್ಯನಿಂದ. ಇನ್ನು ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಅಂದರೆ ಬುಧ ಅಲ್ಲೇ 11ನೇ ಮನೆಯಲ್ಲಿದೆ, ಕರ್ಮಸ್ಥಾನದಲ್ಲೇ ಇದೆ ನಿಮ್ಮ ರಾಶಿಯಾಧಿಪ ಆಗಿ. ಕನ್ಯಾ ರಾಶಿಗೆ ಅಧಿಪತಿ ಬುಧ, ಮಿಥುನ ರಾಶಿಯಲ್ಲಿ ಶುಕ್ರನ ಜೊತೆ ಇದೆ, ಭಾಗ್ಯಾಧಿಪತಿ ಜೊತೆ ಇದೆ, ಧನಾಧಿಪತಿ ಜೊತೆ ಇದೆ. 9ನೇ ಮನೆ ಅಧಿಪತಿ ಜೊತೆ ಶುಕ್ರನ ಜೊತೆ ಬುಧ ಇರೋದ್ರಿಂದ ವ್ಯಾಪಾರ ವ್ಯವಹಾರ ಸಾಮರಸ್ಯ ಎಲ್ಲ ರೀತಿಯೂ ಅನುಕೂಲವಾಗಿರುತ್ತೆ. ಬುಧ ಶುಕ್ರರ ಯುತಿ ಈಗ ನಿಮಗೆ. ಬಟ್ 10ನೇ ಮನೆಯಲ್ಲಿ ಶುಕ್ರ ಸಂಚಾರ ಮಾಡ್ತಾರೆ, ಜಾಗ ಬದಲಾವಣೆ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಿ.
ಇನ್ನು 11ರಲ್ಲಿ ನಿಮಗೆ ಗುರು ಸಂಚಾರ, ಅದು ನಿಮಗೆ ಅಡ್ವಾಂಟೇಜ್ ತಂದುಕೊಡುತ್ತೆ. 12ನೇ ಮನೆ ಕೇತು ಇದ್ದರೆ ಸ್ವಲ್ಪ ಧರ್ಮಕ್ಷೇತ್ರಗಳಿಗೆ ಭೇಟಿ ನೀಡುವಂಥ ಸಿಚುವೇಶನ್ಸ್ ಬರುತ್ತೆ. ಓವರ್ ಆಲ್ ತಗೊಂಡ್ರೆ ಜೂನ್ ಮಾಸ ಮೇ ತಿಂಗಳಿಗಿಂತ ಉತ್ತಮ ಅವಕಾಶಗಳು ತಂದುಕೊಡುತ್ತೆ, ಶುಭದಾಯಕವಾಗಿರುತ್ತೆ. ಗುರು ಬಲನೂ ಬಂದಿರೋದ್ರಿಂದ ಶುಭವಾಗಲಿ ಕನ್ಯಾ ರಾಶಿಯವರಿಗೆ, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.